ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬ. ಹಾಗಾಗಿ ಮೂವಿವರ್ಸ್ ಕನ್ನಡದ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆಯೇ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕೆಲವೊಂದು ಚಿತ್ರಗಳ ಅಪ್ಡೇಟ್ ಹೊರಬೀಳಿದೆ. ಹಾಗೆಯೇ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಪ್ಕಮಿಂಗ್ ಮೂವಿ BRB ಅಂದರೆ ಬಿಲ್ಲಾರಂಗ ಭಾಷಾ ಚಿತ್ರದ ಒಂದು ಕಾನ್ಸೆಪ್ಟ್ ವಿಡಿಯೋ ರಿಲೀಸ್ ಆಗಿದೆ. ಸೊ ಅದರ ಬಗ್ಗೆ ಹಾಗೆ ಮ್ಯಾಕ್ಸ್ ಚಿತ್ರದ ಸಾಂಗ್ ರಿಲೀಸ್ ಆಗಿದೆ. ಸೊ ಎರಡರ ಬಗ್ಗೆ ಮಾತಾಡೋಣ. ಆದರೆ ಈ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ BRB ಚಿತ್ರದ ಕಾನ್ಸೆಪ್ಟ್ ವಿಡಿಯೋನ ಸ್ವಲ್ಪ ಬ್ರೇಕ್ ಡೌನ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಿದ್ದೇನೆ. ಹಾಗಾದರೆ ಶುರು ಮಾಡೋಣ. BRB ದ ಫಸ್ಟ್ ಬ್ಲಡ್ ಇದು ಅನೂಪ್ ಭಂಡಾರಿ ಹಾಗೂ ಕಿಚ್ಚ ಸುದೀಪ್ ಅವರ ಕಾಂಬಿನೇಷನ್ನಲ್ಲಿ ಬರುತ್ತಿರುವ ಎರಡನೇ ಚಿತ್ರ. ಈ ಹಿಂದೆ ವಿಕ್ರಾಂತ್ ರೋಣ ಬಂದಿತ್ತು. ಅದರ ವಿಜುವಲ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಹಾಗೆಯೇ ಈ ಚಿತ್ರದಲ್ಲಿ ಅದರ ನೆಕ್ಸ್ಟ್ ಲೆವೆಲ್ ವಿಜುವಲ್ಸ್ ಇರಲಿದೆ. ಇದೊಂದು ಫ್ಯೂಚರಿಸ್ಟಿಕ್ ಮೂವಿ ಆಗಿರೋದ್ರಿಂದ ಇದರ ಮೇಲೆ VFX ಹಾಗೂ ಇದರ ಸ್ಕೇಲ್ ತುಂಬಾನೇ ದೊಡ್ಡದಾಗಿರೋದ್ರಿಂದ ಚಿತ್ರಕ್ಕೆ ತುಂಬಾನೇ ದೊಡ್ಡ ಮಟ್ಟದ ಬಜೆಟ್ ಬೇಕಾಗಿದೆ. ಹಾಗೆಯೇ ತುಂಬಾ ಹೈ ಕ್ವಾಲಿಟಿಯಲ್ಲಿ ಈ ಚಿತ್ರವನ್ನು ತರಲು ಹೊರಟಿದ್ದಾರೆ ಅನೂಪ್ ಭಂಡಾರಿ ಅವರು. ಈಗ ಚಿತ್ರದ ಬಗ್ಗೆ ಮಾತಾಡುವುದಾದರೆ ಈ ಚಿತ್ರವನ್ನು ಅನೂಪ್ ಭಂಡಾರಿ ಅವರು ಈ ಸತಿ ಹನುಮಾನ್ ಚಿತ್ರದ ಪ್ರೊಡ್ಯೂಸರ್ ಆದ ನಿರಂಜನ್ ರೆಡ್ಡಿ ಹಾಗೂ ಚೈತನ್ಯ ರೆಡ್ಡಿ ಅವರ ಜೊತೆ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್ ಮೂಲಕ ಪ್ರೊಡ್ಯೂಸ್ ಮಾಡುತ್ತಿದ್ದಾರೆ. ಈ ಚಿತ್ರವನ್ನು ಅನೂಪ್ ಭಂಡಾರಿ ಅವರು ಡೈರೆಕ್ಟ್ ಮಾಡಲಿದ್ದು, ಹಾಗೆ ಈ ಸ್ಟೋರಿ ಬಂದು 2209 ಅಂದರೆ 2209 ADಯಲ್ಲಿ ನಡೆಯುವ ಕತೆ. ಹಾಗಾಗಿ ಇದೊಂದು ಫ್ಯೂಚರಿಸ್ಟಿಕ್ ಸಿನಿಮಾ ಆಗಿದ್ದು ನಾನು ಈ ಚಿತ್ರವನ್ನು ಯಾವುದಕ್ಕೂ ಕಂಪೇರ್ ಮಾಡಲ್ಲ. ಯಾಕೆಂದರೆ ಇದರ ಒಂದು ಕಾನ್ಸೆಪ್ಟ್ ವಿಡಿಯೋ ನೋಡಿ ನನಗೆ ಇದೊಂದು ನೆಕ್ಸ್ಟ್ ಲೆವೆಲ್ ಮೂವಿ ಅಂತ ಅನಿಸ್ತುಂಟು. ಹಾಗೆ ನಮ್ಮ ಇಂಡಸ್ಟ್ರಿಗೆ ನೆಕ್ಸ್ಟ್ ಲೆವೆಲ್ ಮೂವಿ ಅಂತ ಅನಿಸ್ತುಂಟು. ಯಾಕೆಂದರೆ ಎಲ್ಲ ಇತ್ತೀಚೆಗೆ ತುಂಬಾ ಫ್ಯೂಚರಿಸ್ಟಿಕ್ ಮೂವಿಗಳು ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ಕಲ್ಕಿ ಕೂಡ ಬಂದಿತ್ತು. ಆದರೆ ಈ ಸಿನಿಮಾ ಒಂದು ಡಿಫ್ರೆಂಟ್ ಆಗಿ ನನಗೆ ಕಾಣಿಸ್ತುಂಟು. ಯಾಕೆಂದರೆ ಇದರ ವಿಜುವಲ್ಸ್ ಹಾಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಈಗ ಇದರ ಬ್ರೇಕ್ ಡೌನ್ಗೆ ಬರೋದಾದರೆ ಈ ವಿಡಿಯೋದಲ್ಲಿ 3 ಬೇರೆ ಬೇರೆ ಪ್ಲೇಸಸ್ಗಳನ್ನು ತೋರಿಸಿದ್ದಾರೆ. ಮೊದಲಿಗೆ ನಮಗೆ ಕಾಣಿಸಿಕೊಳ್ಳುವುದೇ ಹಿಮ ಪರ್ವತದ ಹಾಗೆ ಹಿಂದೆ ಕಾಣಿಸ್ತುಂಟು. ಹಾಗೆ ಐಸ್ಲ್ಯಾಂಡ್ ಆಗಿ ಸ್ವಲ್ಪ ಕಾಣಿಸ್ತುಂಟು. ಹಾಗೆ ಇದರ ಮುಂದೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕಾಣುತ್ತುಂಟು. ಅದರ ಮೇಲೆ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದಾನೆ ಹಾಗೂ ಅವನ ಕೈಯಲ್ಲಿ ಸರಪಳಿಗಳಿವೆ. ಆ ಸರಪಳಿಯ ಎಡ್ಜಲ್ಲಿ ನೀವು ನೋಡಿದರೆ ನಿಮಗೆ ಕಾಣಿಸ್ತೆ ಒಂದು ಗ್ಲೋಯಿಂಗ್ ಆಗಿ ಒಂದು ಶೈನ್ ಮಾಡುವ ಕಮಲದ ರೀತಿ ಕಾಣಿಸ್ತಾ ಉಂಟು. ಈ ಕಮಲವನ್ನು ನೆನಪಿಟ್ಕೊಳ್ಳಿ, ಯಾಕಂದರೆ ಇದು ಮುಂದೆ ಒಂದಕ್ಕೆ ಕನೆಕ್ಟ್ ಆಗ್ತದೆ. ಅದು ಏನಂತ ಮತ್ತೆ ಹೇಳ್ತೇನೆ. ಹಾಗೆ ಇನ್ನು ನೆಕ್ಸ್ಟ್ ಪಿಕ್ಚರ್ಗೆ ಬಂದರೆ ನೀವು ಇಲ್ಲಿ ನೋಡ್ಬೋದು ಒಂದು ಹಸಿರಿನ ವಾತಾವರಣ ಕಾಣಿಸ್ತುಂಟು. ಹಸಿರು ಬೆಟ್ಟಗಳು, ಪರ್ವತ, ಹಾಗೆ ನದಿ, ಹಾಗೆ ಒಂದು ದೊಡ್ಡ ವಾಲ್ ಕಾಣ್ತುಂಟು. ಅದೊಂದು ನನಗೆ ಕಾರ್ಡ್ನ ರೀತಿ ಕಾಣ್ತುಂಟು. ಅದರ ಮೇಲೆ ಒಂದು ಸಿಂಬಲ್ ಇದೆ. ಆದರೆ ಏನಂತ ನಂಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕೆಳಗೆ ಕಮೆಂಟ್ ಮಾಡಿ. ಆ ವಾಲ್ನ ಮೇಲೆ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದಾನೆ. ಸೊ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದಾನೆ. ಹಾಗೆ ಈ ಚಿತ್ರವನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡಿದರೆ ನಮಗೆ ಐಫಲ್ ಟವರ್ ಕಾಣಿಸ್ತುಂಟು. ಹಾಗೆ ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋದರೆ ನಮಗೆ ಒಂದು ಚಕ್ರ ಕಾಣಿಸ್ತುಂಟು. ಸೊ ಈ ಚಕ್ರವನ್ನು ಕೂಡ ನೆನಪಲ್ಲಿಟ್ಕೊಳ್ಳಿ, ಯಾಕಂದರೆ ಮುಂದೆ ಒಂದು ಕನೆಕ್ಷನ್ ಹೇಳ್ತೇನೆ. ಹಾಗೆ ಇನ್ನು ಸ್ವಲ್ಪ ಮುಂದಕ್ಕೆ ನೆಕ್ಸ್ಟ್ ಪಿಕ್ಚರ್ಗೆ ಹೋಗೋದಾದರೆ ಇದೊಂದು ಮರುಭೂಮಿಯ ಹಾಗೆ ಕಾಣಿಸ್ತುಂಟು. ಇದಾದ ಬಳಿಕ ಒಂದು ತಾಜ್ ಮಹಲ್ ಕಾಣಿಸ್ತುಂಟು. ಹಾಗೆ ಒಂದು ತ್ರಿಶೂಲ, ಆ ತ್ರಿಶೂಲದ ಮೇಲೆ ಒಬ್ಬ ವ್ಯಕ್ತಿ. ಈ ತ್ರಿಶೂಲವನ್ನು ಕೂಡ ನೆನಪಲ್ಲಿಟ್ಕೊಳ್ಳಿ, ಯಾಕಂದರೆ ಇದರಲ್ಲೂ ಒಂದು ಕನೆಕ್ಷನ್ ಹೇಳ್ತೇನೆ. ಈ ಮೂರನ್ನು ನನಗೆ ನೆನಪಿಟ್ಕೊಳ್ಳಿಕ್ಕೆ ಹೇಳಿದ್ದೇನೆ. ಅದು ಯಾವುದಂದರೆ ಕಮಲ, ಚಕ್ರ ಹಾಗೂ ತ್ರಿಶೂಲನ್ನು ನಿಮಗೆ ನೆನಪಿಟ್ಕೊಳ್ಳಿಕ್ಕೆ ಹೇಳಿದ್ದೆ. ಅದು ಯಾಕಂದರೆ ಈಗ ನೀವು ಟೈಟಲ್ ನೋಡಿದರೆ BRB ಬಿಲ್ಲ ರಂಗ ಭಾಷಾ. ಈಗ ಬಿಲ್ಲ, ಈ B ಲೆಟರ್ನ ಸ್ವಲ್ಪ ಝೂಮ್ ಮಾಡಿ ನೋಡಿದರೆ ನಿಮಗೆ ಅಲ್ಲಿ ಚಿತ್ರದ ಅಂದರೆ B ಲೆಟರ್ನಲ್ಲಿ ನಿಮಗೆ ಒಂದು ತಾವರೆ ಅಂದರೆ ಫಸ್ಟ್ ಪಿಕ್ಚರಲ್ಲಿದ್ದ ತಾವರೆ ಇಲ್ಲಿ ಕಾಣ್ತಾ ಉಂಟು. ಹಾಗೆ ನೆಕ್ಸ್ಟ್ R ರಂಗ, ಇಲ್ಲಿ ಸ್ವಲ್ಪ ಝೂಮ್ ಮಾಡಿದರೆ ಇಲ್ಲಿ ನಮಗೆ ಚಕ್ರ ಕಾಣಿಸ್ತಾ ಉಂಟು. ಅದು ಚಕ್ರ ಸೆಕೆಂಡ್ ಪಿಕ್ಚರಲ್ಲಿದ್ದಂಥ ಚಕ್ರ ಇಲ್ಲಿ ಕಾಣಿಸ್ತಾ ಉಂಟು. ಹಾಗೆ ಇನ್ನು ಮುಂದೆ ಇನ್ನೊಂದು B ಅಂದರೆ ಭಾಷಾ, ಇದನ್ನು ಸ್ವಲ್ಪ ಝೂಮ್ ಮಾಡಿದರೆ ನಿಮಗೆ ಕಾಣಿಸುವುದು ತ್ರಿಶೂಲ. ಇಲ್ಲಿ ನಮಗೆ ಈ ಮೂರನ್ನು ಜಾಯಿನ್ ಮಾಡಿದರೆ ಕಾಣಿಸುವುದು ಕಮಲ ಕಾಣಿಸ್ತಾ ಉಂಟು. ಹಾಗೆ R ಅಲ್ಲಿ ಚಕ್ರ, ಹಾಗೆ ಇನ್ನು B ಅಲ್ಲಿ ತ್ರಿಶೂಲ. ಈ ಮೂರನ್ನು ನೋಡಿದರೆ ನನಗೆ ಕಮಲ ಅಂದರೆ ಬ್ರಹ್ಮ, ಚಕ್ರ ಅಂದರೆ ವಿಷ್ಣುವಿನ ಸುದರ್ಶನ ಚಕ್ರ, ಹಾಗೆ ತ್ರಿಶೂಲ ಶಿವನ ಅಸ್ತ್ರ. ಇದನ್ನು ನೋಡಿದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಸೊ
ಇದೇನಾದರೂ ಈ ಚಿತ್ರದಲ್ಲಿ ಇವರ ರೆಫರೆನ್ಸ್ ಏನಾದರೂ ಇರ್ಬೋದಾ? ಚಿತ್ರ ರಿಲೀಸ್ ಆದಮೇಲೆ ಗೊತ್ತಾಗ್ಬೋದು. ಇದನ್ನು ಹೊರತುಪಡಿಸಿ ನಾವು ನೋಡಿದಂಥ 3 ಚಿತ್ರಗಳಲ್ಲಿ ಅಂದರೆ 3 ಪ್ರದೇಶಗಳ ಚಿತ್ರಗಳಲ್ಲಿ ನಮಗೆ ಇನ್ನೊಂದು ಮುಖ್ಯವಾಗಿ ಕಾಣಿಸಿಕೊಳ್ಳುವುದೇ, ಮೊದಲ ಪಿಕ್ಚರ್ನಲ್ಲಿ ನಮಗೆ ಕಾಣಿಸುವುದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಹಾಗೆ 2ನೇ ಪಿಕ್ಚರ್ನಲ್ಲಿ ಐಫಲ್ ಟವರ್, ಹಾಗೆ 3ನೇ ಪಿಕ್ಚರ್ನಲ್ಲಿ ತಾಜ್ ಮಹಲ್. ಇದನ್ನು ಯಾಕೆ ಹಾಕಿದ್ದಾರೆ ಅಂತ ಯೋಚನೆ ಮಾಡ್ತಿರುವಾಗ ಸ್ವಲ್ಪ ಡಿಸ್ಕ್ರಿಪ್ಷನ್ ನೋಡಿದೆ ವಿಡಿಯೋದು. ಏನಂದರೆ ಈ 3 ಪಿಕ್ಚರ್ಸ್ಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಅನೂಪ್ ಭಂಡಾರಿ ಅವರು ನಮಗೆ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂದರೆ, ಮನುಷ್ಯನು ಎಲ್ಲವನ್ನು ನಾಶ ಮಾಡಿಕೊಂಡು ಎಲ್ಲರನ್ನು ನಾಶ ಮಾಡಿ ಒಬ್ಬ ವ್ಯಕ್ತಿ ಈ ಎಲ್ಲವನ್ನು ಆಕ್ರಮಿಸಿಕೊಂಡು ವಶ ಮಾಡಿಕೊಂಡಿರೋದ ಬಗ್ಗೆ ಅನೂಪ್ ಭಂಡಾರಿ ಅವರು ಹೇಳಲಿಕ್ಕೆ ಹೇಳ್ತಾರೆ. ಅಂದರೆ ಸಮಾಜವನ್ನು ನಾಶ ಮಾಡುತ್ತಿದ್ದೀವಿ. ಅಂದರೆ ಫ್ಯೂಚರಲ್ಲಿ ನೀವು ಆಲ್ರೆಡಿ ಕಲ್ಕಿ ಮೂವಿ ನೋಡಿದ್ರಿ, ಅದರಲ್ಲಿ ಸಹ ಒಬ್ಬ ಸುಪ್ರೀಂ ಯಾಸ್ಕಿನ್ ಹೇಗೆ ಒಬ್ಬ ಎಲ್ಲ ಪ್ರದೇಶವನ್ನು ಅದನ್ನು ಹೇಗೆ ವಶಪಡಿಸಿಕೊಂಡಿದ್ದಾನೆ, ಹಾಗೆ ಈ ಚಿತ್ರದಲ್ಲಿ ಅಂದರೆ ಫ್ಯೂಚರ್ ಎಲ್ಲವನ್ನು ನಾಶ ಮಾಡಿ ಅದನ್ನು ವಶಪಡಿಸಿಕೊಳ್ಳುವಂಥ ಮನುಷ್ಯನ ಮನಸ್ಥಿತಿಯನ್ನು ಇಲ್ಲಿ ಅನೂಪ್ ಭಂಡಾರಿ ಅವರು ಹೇಳಲಿಕ್ಕೆ ಹೊರಟಿದ್ದಾರೆ. ಈ ಎಲ್ಲ ಅಂಶಗಳನ್ನು ತೆಗೆದುಕೊಂಡು ಅನೂಪ್ ಭಂಡಾರಿ ಒಂದು ತುಂಬಾ ದೊಡ್ಡ ಮೂವಿಯನ್ನು ಪ್ಲ್ಯಾನ್ ಮಾಡಿದ್ದಾರೆ. ಹಾಗೆ ಈ ಚಿತ್ರ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಮೂವಿ ಆಗಲಿ ಅಂತ ಆಶಿಸ್ತೇನೆ. ಹಾಗೆಯೇ ಇದರ ವಿಜುವಲ್ಸ್ ತುಂಬಾ ಚೆನ್ನಾಗಿತ್ತು. ಹಾಗೆ ನನಗೆ ಇದರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ. ಅದು ಕಾನ್ಸೆಪ್ಟ್ ವಿಡಿಯೋ ಜೊತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಒನ್ ಆಫ್ ದ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಟೀಸರ್. ಹಾಗೆಯೇ ಚಿತ್ರದ ಪ್ರಮೋಷನ್ ಕೂಡ ತುಂಬಾ ಚೆನ್ನಾಗಿ ಶುರು ಮಾಡಿಕೊಂಡಿದ್ದಾರೆ. ಯಾಕಂದರೆ ಈ ಕಾನ್ಸೆಪ್ಟ್ ವಿಡಿಯೋ ಸ್ಟಾರ್ಟಿಂಗಲ್ಲಿ ಒಂದು ಡಿಫ್ರೆಂಟ್ ಟೈಪಲ್ಲಿ ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ರು ಹಿಂದೆ ಅನೂಪ್ ಭಂಡಾರಿ ಅವರು. ಹಾಗೆ ಈ ಚಿತ್ರದ ಸ್ಟಾರ್ಟಿಂಗ್ ಅಂದರೆ ಕಾನ್ಸೆಪ್ಟ್ ವಿಡಿಯೋ ಸ್ಟಾರ್ಟಿಂಗಲ್ಲಿ ಕೂಡ ಒಂದು ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದಾರೆ. ಹಾಗಾಗಿ ವಿಕ್ರಾಂತ್ ರೋಣ ಏನು ನೋಡಿದ್ದೀರಿ, ಇದು ಅದಕ್ಕಿಂತ ಒಂದು ತುಂಬ ದೊಡ್ಡ ವಿಜುವಲಿ ಟ್ರೀಟ್ ಕೊಡುವಂಥ ಆಗಲಿದೆ. ಹಾಗೆ ಚಿತ್ರದ ಶೂಟಿಂಗ್ ಆದಷ್ಟು ಬೇಗ ಶುರುವಾಗಲಿದೆ. ಸೊ ಇದಿಷ್ಟು ಬಿಲ್ಲರಂಗ ಭಾಷದ ಬಗ್ಗೆ ಹೇಳಿಕ್ಕಿದ್ದದ್ದು. ನನಗಂತೂ ಕಾನ್ಸೆಪ್ಟ್ ವಿಡಿಯೋ ತುಂಬಾ ಇಷ್ಟ ಆಯಿತು. ಹಾಗೆ ಇದರ ಮೇಲಿದ್ದ ಎಕ್ಸ್ಪೆಕ್ಟೇಷನ್ ಡಬಲ್ ಅಲ್ಲ, ಇನ್ನು ಕೂಡ ತ್ರಿಬಲ್ ಆಗಿ ಹೋಗಿದೆ. ಹಾಗೆ ಇನ್ನು ಕಿಚ್ಚ ಸುದೀಪ್ ಅವರ ಅಪ್ಕಮಿಂಗ್ ಮೂವಿ ಆದ ಮ್ಯಾಕ್ಸ್ ಚಿತ್ರದ ಒಂದು ಸಾಂಗ್ ರಿಲೀಸ್ ಆಗಿದೆ, ಅದುವೇ ಮ್ಯಾಕ್ಸಿಮಮ್ ಮಾಸ್. ಸಾಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಅಜ್ನೀಶ್ ಲೋಕಂತ್ ಅವರು ತುಂಬಾ ಮಾಸ್ ಆಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಕೊಟ್ಟಿದ್ದಾರೆ. ಹಾಗೆ ಇದಕ್ಕೆ ಅನೂಪ್ ಭಂಡಾರಿ ಅವರೇ ಲಿರಿಕ್ಸ್ ಬರೆದಿದ್ದಾರೆ, ಹಾಗೂ MC ಬಿಜ್ಜು ಅವರು ರ್ಯಾಪ್ ಮಾಡಿದ್ದಾರೆ, ಚೇತನ್ ಗಾಂಧರ್ವ್ ಅವರು ಹಾಡಿದ್ದಾರೆ. ಹಾಗೆ ಈ ಚಿತ್ರದ ರಿಲೀಸ್ ಡೇಟ್ ಗಣೇಶ ಚತುರ್ಥಿಯ ದಿನ ಅಂದರೆ ಸೆಪ್ಟೆಂಬರ್ 7ರಂದು ರಿಲೀಸ್ ಆಗಲಿದೆ. ಸೊ ಈ ಚಿತ್ರದ ಮೇಲೆ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇದ್ದು ಇದು ಕೂಡ ಆದಷ್ಟು ಬೇಗ ರಿಲೀಸ್ ಆಗುವ ಸಾಧ್ಯತೆ ಇದೆ. ಹಾಗೆ ಈ 2 ಚಿತ್ರಗಳ ಬಗ್ಗೆ ನನಗೆ ಮಾತಾಡಲಿಕ್ಕೆ ಇದ್ದದ್ದು. ಹಾಗೆ ಸುದೀಪ್ ಅವರ ಬೇರೆ ಮೂವೀಸ್ಗಳ ಬಗ್ಗೆ ಏನೂ ಅಪ್ಡೇಟ್ಸ್ ಅಷ್ಟೊಂದು ಹೊರ ಬೀಳಲಿಲ್ಲ. ಆದರೆ BRB ಅಂತೂ ನೆಕ್ಸ್ಟ್ ಲೆವೆಲ್ ಗುರು, ಜಸ್ಟ್ ವೇಟಿಂಗ್. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಹೇಳಲಿಕ್ಕಿದ್ದದ್ದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನೀವು BRB ಅಥವಾ ಮ್ಯಾಕ್ಸ್ ಚಿತ್ರಕ್ಕೆ ಕಾಯ್ತಿದ್ರೆ ಹಾಗೂ BRBಯ ಕಾನ್ಸೆಪ್ಟ್ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಜಸ್ಟ್ ಕಮೆಂಟ್ ಮಾಡಿ. ಹಾಗೂ ವಿಡಿಯೋನ ಲೈಕ್ ಮಾಡೋದಂತೂ ಮರಿಬೇಡಿ. ಹಾಗೂ ಇನ್ನಷ್ಟು ವಿಡಿಯೋಗಳಿಗಾಗಿ ಮೂವಿವರ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳೊಂದಿಗೆ ಮೂವಿವರ್ಸ್ ಕನ್ನಡ.